ಯೋಜನೆ ಅಡಿನಲ್ಲಿ PDPS ಅಂದ್ರೆ ಏನು ಮೇಡಮ್? ಸರ್ ಸರ್ಕಾರದ ಒಂದು ಯೋಜನೆ ಅದು. ಅಬ್ರಿವೇಷನ್ಸ್ಗೆ ಇದಿಲ್ವಾ PDPS ಅಂದರೆ? ಹೇಳ್ತೀನಿ, ರೈತರ ಮಧ್ಯಪ್ರವೇಶ ಮಾರಾಟ ಅಂತ. ಇದಂದರೆ ಏನಂತಂದರೆ, ಈಗ ಈ ಸಲ ಮೆಕ್ಕೆಜೋಳ ಜಾಸ್ತಿ ಬೆಳೆದಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ರೈತರಿಗೆ. ಹಾಗಾಗಿ ಸರ್ಕಾರ ಈ ಒಂದು ಯೋಜನೆ ಮಾಡಿದೆ. ಇದರಲ್ಲಿ ಟ್ರೇಡರು 1900ಕ್ಕೆ ಪರ್ ಕ್ವಿಂಟಾಲ್ ಖರೀದಿ ಮಾಡಿದ್ರಂದರೆ ಸರ್ಕಾರ 250 ರೂಪಾಯಿ ಅದಕ್ಕೆ ಈ ಯೋಜನೆಯಲ್ಲಿ ರೈತರಿಗೆ ನೇರವಾಗಿ ಅವರ ಅಕೌಂಟ್ಗೆ ಅಮೌಂಟ್ ಆಗುತ್ತೆ. ಇದು ಏನಾಗುತ್ತೆ ಅಂದರೆ ರಿಜಿಸ್ಟ್ರೇಷನ್ ಇತ್ತು. ಈ ರಿಜಿಸ್ಟ್ರೇಷನ್ನು 13ನೇ ತಾರೀಕು ಈ ತಿಂಗಳು ಕೊನೆಯಾಗಿದೆ. ಈಗ ಇದನ್ನು ರೈತರು ಮಾರಾಟ ಮಾಡೋದಕ್ಕೆ ಟ್ರೇಡರ್ಸ್ಗೆ 21ನೇ ತಾರೀಕುವರೆಗೂ ಅವಕಾಶ ಇದೆ. ಅಂದರೆ ಅವರು ನಮ್ಮಲ್ಲಿ ಲೈಸೆನ್ಸ್ ಇರೋವಂಥ ಟ್ರೇಡರ್ಸ್ಗೆ ಮಾರಾಟ ಮಾಡಬೇಕು. ಸಂಬಂಧಪಟ್ಟ ದಾಖಲಾತಿಗಳು ಅಂದರೆ ಇವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋ ಕಾಪಿ, ಆಮೇಲೆ ಅವರಿಂದ ಪರ್ಚೇಸ್ ಬಿಲ್ಲು, ಆಮೇಲೆ ತೂಕದ್ದು ಪೇಮೆಂಟ್ ಬಿಲ್ಲು, ಮತ್ತು ಅವ್ರದ್ದೊಂದು ಆಧಾರ್ ಕಾಪಿ ತೊಗೊಂಬಂದು ನಮ್ಮ APMCಗೆ ಕೊಟ್ಟರೆ ನಾವು ಅದನ್ನು ರೆಮ್ಸ್ ತಂತ್ರಾಂಶ ಇದೆ, ಅದರಲ್ಲಿ ನಾವು ಆ ರೈತರದ್ದು ಎಲ್ಲ ಡೀಟೇಲ್ಸು ಎಂಟ್ರಿ ಮಾಡ್ತೀವಿ. ಆ ರೈತರಿಗೆ ಅವಾಗ ನೇರವಾಗಿ ಅವರ ಅಕೌಂಟ್ಗೆ ಅದೇನು ಡಿಫ್ರೆನ್ಸ್ ಅಮೌಂಟ್ ಇರುತ್ತೋ ಅದು ಹೋಗುತ್ತೆ. ಅದಕ್ಕೆ ಈಗ 21ನೇ ತಾರೀಕು ಕೊನೆ ದಿನಾಂಕ ಆಗಿದೆ ಸರ್ ಅದು. ಹಾಗಾಗಿ ಎಲ್ಲ ರೈತರು ಆದಷ್ಟು ಬೇಗ, ಈಗಾಗಲೇ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೋ ಅಂಥ ರೈತರು ಆದಷ್ಟು ಬೇಗ ಟ್ರೇಡರ್ಸ್ಗೆ ಮಾರಾಟ ಮಾಡಿ ನಮಗೆ ಡಾಕ್ಯುಮೆಂಟ್ಸ್ ತೊಗೊಂಡು ಬಂದು ಕೊಟ್ಟರೆ ನಾವು ಇದನ್ನು ನಮ್ಮ ರೆಮ್ಸ್ ತಂತ್ರಾಂಶದಲ್ಲಿ ಎಂಟ್ರಿ ಮಾಡ್ತೀವಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋರು ಇದ್ರ ಸದುಪಯೋಗ ಪಡ್ಕೊಳ್ಬೇಕು. ಆಮೇಲೆ ಲೇಟ್ ಮಾಡಬೇಡಿ. ಇಷ್ಟು ಕಷ್ಟಪಟ್ಟು ಎಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ, ಈಗ ಆದಷ್ಟು ಬೇಗ ಅವರಿಗೆ ಮಾರಾಟ ಮಾಡಿ ಡಾಕ್ಯುಮೆಂಟ್ಸ್ನ ನಮ್ಗೆ ಕೊಡಬೇಕಾಗಿ ಕೋರ್ಕೊಡ್ತೀನಿ. ಈ ಎಷ್ಟು ಜನ ಟ್ರೇಡರ್ಸ್ ಇದ್ದಾರೆ ಅಲ್ಲಿ? ನಮ್ಮ ಈಗ ಇದು ಮಾಡ್ತಿರೋ ಒಂದು 10-11 ಜನ ಇದ್ದಾರೆ. ಅವ್ರದ್ದು ಲಿಸ್ಟ್ ಕೂಡ ಮಾಡಾಕಿದ್ದೀವಿ. ಅವ್ರದ್ದು ವಿತ್ ಮೊಬೈಲ್ ನಂಬರು ಹಾಕಿದ್ದೀವಿ ಯಾರ್ಯಾರಿದ್ದಾರೆ ಅಂತ. ಅವ್ರಿಗೆ ಮಾರಾಟ ಮಾಡಬೇಕು ಸರ್ ಇವರು. ಇಲ್ಲಿ ಈ ನಿಮ್ಮ ಖರೀದಿ ಕೇಂದ್ರದಲ್ಲೇ ಮಾರಾಟ ಮಾಡಬೇಕಾ? ಇಲ್ಲ, ಈ ಖರೀದಿ ಕೇಂದ್ರದಲ್ಲೇ ಮಾಡಬೇಕು ಅಂತಿದೆ. ಆದರೆ ಇಲ್ಲಿ ಟ್ರೇಡ್ ನಡೀದೇ ಇರೋದ್ರಿಂದ ನಾವು ಟ್ರೇಡರ್ಸ್ಗೆ ಹೇಳಿದ್ದೀವಿ, ನೀವು ನೀವು ಪರ್ಚೇಸ್ ಮಾಡಿ ನಮಗೆ ಬಿಲ್ಗಳು ತೊಗೊಂಡು ಅವರಾದರೂ ತಂದುಕೊಡ್ಲಿ ರೈತರು, ಅಥವಾ ಟ್ರೇಡರ್ಸೇ ಆದರೂ ಒಂದು 8-10 ಜನದ್ದು ಸೇರಿಸಿ ಅವರೇ ಕಲೆಕ್ಟ್ ಮಾಡಾದರೂ ಕೊಡಲಿ, ನಾವು ಅದನ್ನು ಎಂಟ್ರಿ ಮಾಡಿಕೊಡ್ತೀವಿ. 21ನೇ ತಾರೀಕು ಕೊನೆನಾ? ಅದಾದ್ಮೇಲೆ 21ನೇ ತಾರೀಕು ನಂತರ ಅವರು ಮಾರಾಟ ಮಾಡಿದ್ರೆ ಅದಕ್ಕೇನು ಅವ್ರಿಗೆ ಇದು ಡಿಫರೆನ್ಸ್ ಅಮೌಂಟು ಸಿಗಲ್ಲ. ಹಾಗಾಗಿ 21ನೇ ತಾರೀಕು ಒಳಗಡೆನೇ ರೈತರು ಮಾರಾಟ ಮಾಡಿ ಆ ಡಾಕ್ಯುಮೆಂಟ್ಸ್ನ ಕೊಟ್ಟರೆ ಮಾತ್ರ ಈ ಯೋಜನೆದು ಫಲ ಏನಿದೆಯೋ ಅವ್ರಿಗೆ ಸಿಗುತ್ತೆ. ಅಕಸ್ಮಾತ್ ರಿಜಿಸ್ಟರ್ ಮಾಡ್ಕೊಂಡಿರೋರು 26ನೇ ತಾರೀಕು ಮೇಲೆ ಮಾರಿದ್ರೆ ಅವ್ರಿಗೆ ಇಲ್ಲ ಸರ್, ಬರಲ್ಲ. ಅದಕ್ಕೆ ಕೊನೆ ದಿನ ಅಂತ ಕೊಟ್ಟಿದ್ದಾರೆ 21ರವರೆಗೂ, ಅಷ್ಟರ ಒಳಗಡೆನೇ ಇವರು ಮಾಡಬೇಕು. ಸರಿ.